ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 43ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 43. ಪ್ರೇಕ್ಷಯಿತ್ವಾ ಭುವೋಗೋಲಂ ಪತ್ನ್ಯೈ ಯಾವಾನ್ ಸ್ವಸಂಸ್ಥೆಯ ಬಾಹ್ವಾಶ್ಚರ್ಯಂ ಮಹಾಯೋಗಿ ಸ್ವಾಶ್ರಮಾಯ ನ್ಯವರ್ತತ. ಅನುವಾದ: ತನ್ನ ಪತ್ನಿಗೆ ಅನೇಕ ವಿಸ್ಮಯಗಳನ್ನೊಳಗೊಂಡ ಬ್ರಹ್ಮಾಂಡವನ್ನು ಮತ್ತು ಅದರ ವೈವಿಧ್ಯಮಯ ವ್ಯವಸ್ಥೆಯನ್ನು ತೋರಿಸಿದ್ದಾದ ಮೇಲೆ ಮಹಾಯೋಗಿಯಾದ ಕರ್ದಮ ಮುನಿ ತನ್ನ ಆಶ್ರಮಕ್ಕೆ ಹಿಂದಿರುಗಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭಗವಂತನ ಪಾದಾರವಿಂದಗಳನ್ನ ಆಶ್ರಯಿಸಿರುವಂತಹ ದೃಢ ಮನಸ್ಕರಾದಂತಹ ಮನುಷ್ಯರಿಗೆ ಯಾವುದು ತಾನೇ ಅಸಾಧ್ಯ. ಅವನ ಒಂದು ಪಾದಗಳು ಈ ಐಹಿಕ ಜೀವನದ ಅಪಾಯಗಳಿಗೆ ಕೊನೆಯನ್ನ ತರುವಂತಹ ಗಂಗೆ, ಈ ರೀತಿಯ ಪವಿತ್ರ ನದಿಗಳ ಮೂಲ ಸ್ಥಾನವಾಗಿದೆ ಅಂತ ಹೇಳಿದ್ದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ತನ್ನ ಪತ್ನಿಗೆ ಬೇಕಾದಷ್ಟು ವಿಸ್ಮಯಗಳನ್ನ ಒಳಗೊಂಡಿರುವಂತ ಬ್ರಹ್ಮಾಂಡಗಳನ್ನ ಮತ್ತೆ ಅದರ ಒಂದು ವೈವಿಧ್ಯಮಯ ವ್ಯವಸ್ಥೆ ಹೇಗೆಲ್ಲ ಇದೆ ಅನ್ನೋದನ್ನೆಲ್ಲ ತೋರಿಸಿದ್ಮೇಲೆ ಮಹಾಯೋಗಿಗಳಾದಂತಹ ಕರ್ದಮ ಮುನಿಗಳು ತಮ್ಮ ಆಶ್ರಮಕ್ಕೆ ಹಿಂದಿರುಗ್ತಾರೆ ಅಂತಂದ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಎಲ್ಲ ಲೋಕಗಳನ್ನು ಇಲ್ಲಿ ಗೋಲ ಎಂದರೆ ಗುಂಡಾಗಿವೆ ಎಂದು ವರ್ಣಿಸಲಾಗಿದೆ. ಎಲ್ಲಾ ಲೋಕಗಳು ಗುಂಡಾಗಿವೆ. ಪ್ರತಿಯೊಂದು ಲೋಕವು ಒಂದೊಂದು ಆಶ್ರಯ ಸ್ಥಾನವಾಗಿದೆ. ಮಹಾ ಸಮುದ್ರದಲ್ಲಿರುವ ದ್ವೀಪಗಳಿಗೆ ಅವುಗಳನ್ನು ಹೋಲಿಸಬಹುದು. ಲೋಕಗಳನ್ನು ಕೆಲವು ಬಾರಿ ದ್ವೀಪ ಅಥವಾ ವರ್ಷ ಎಂದು ಕರೆಯಲಾಗುವುದು. ಅಂದ್ರೆ ಇಲ್ಲಿ ಎಲ್ಲಾ ಲೋಕಗಳು ಯಾವ್ಯಾವ ಲೋಕ ಇದೆಯೋ ಎಲ್ಲವೂ ಗುಂಡಾಗಿದೆ. ಗೋಲ ಅಂದ್ರೆ ಗುಂಡಾಗಿದೆ ಅಂತ ವರ್ಣನೆ ಮಾಡಿದರೆ ಪ್ರತಿಯೊಂದು ಲೋಕ ಕೂಡ ಒಂದೊಂದು ಆಶ್ರಯ ಸ್ಥಾನ. ಮಹಾ ಸಮುದ್ರದಲ್ಲಿರುತ್ತಲ್ಲ ದ್ವೀಪಗಳು, ಅಂದ್ರೆ ಎಲ್ಲಾ ಕಡೆಗಳಿಂದ ನೀರಿಂದ ಸುತ್ತುವರೆದಿರುತ್ತಲ್ಲ, ಆ ರೀತಿ ದ್ವೀಪಗಳಿಗೆ ನಾವು ಇದನ್ನ ಹೋಲಿಸಬಹುದು ಅಂತ ಕೂಡ ಹೇಳಿದ್ದಾರೆ. ಲೋಕಗಳನ್ನ ಕೆಲವೊಂದ್ಸರಿ ದ್ವೀಪ ಅಂತಾನು ಮತ್ತೆ ವರ್ಷ ಅಂತಾನು ಕೂಡ ಕರೀತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಭರತನೆಂಬ ಮಹಾರಾಜನು ಆಳಿದ್ದರಿಂದ ಭೂಲೋಕವನ್ನು ಭಾರತ ವರ್ಷ ಎಂದು ಕರೆಯಲಾಗಿದೆ. ಇಲ್ಲಿ ನಾವಿರುವಂತ ಈ ಒಂದು ಲೋಕವನ್ನ, ಭೂಲೋಕವನ್ನ ಭಾರತ ವರ್ಷ ಅಂತ ಕರೀತಾರೆ. ಅದಕ್ಕೆ ಕಾರಣ ಭರತ ಅನ್ನುವಂತ ಮಹಾರಾಜ ಆಳ್ವಿಕೆ ಮಾಡಿದ್ದ, ಅದಕ್ಕೋಸ್ಕರ ಆ ರೀತಿ ಕರೀತಾರೆ. ಈ ಶ್ಲೋಕದಲ್ಲಿ ಬಳಸಲಾಗಿರುವ ಇನ್ನೊಂದು ಮಹತ್ವದ ಪದವೆಂದರೆ ಬಹ್ವಾಶ್ಚರ್ಯಂ, ಎಂದರೆ ಅನೇಕ ಆಶ್ಚರ್ಯಕರ ವಸ್ತುಗಳು ಬ್ರಹ್ಮಾಂಡದ ಅಷ್ಟದಿಕ್ಕುಗಳಲ್ಲೂ ಬೇರೆ ಬೇರೆ ಲೋಕಗಳು ಹರಡಿಕೊಂಡಿವೆ ಮತ್ತು ಅವುಗಳಲ್ಲಿ ಒಂದೊಂದೂ ಕೂಡ ತನಗೆ ತಾನೇ ಅದ್ಭುತವಾಗಿವೆ ಎಂಬುದನ್ನು ಈ ಮಾತುಗಳು ಸೂಚಿಸುತ್ತವೆ. ಅಂದ್ರೆ ಈಗ ಅವರು ತಮ್ಮ ಹೆಂಡತಿಯನ್ನ ವಿಮಾನದಲ್ಲಿ ಕೂರಿಸ್ಕೊಂಡು, ಭವನದಲ್ಲಿ ಕೂರಿಸ್ಕೊಂಡು ಎಲ್ಲಾ ಲೋಕಗಳಿಗೂ ಕೂಡ ಹೋಗ್ತಾರಲ್ವಾ. ಅಷ್ಟ ದಿಕ್ಪಾಲಕರು ಆಳ್ತಾ ಇದ್ದಂತ ಅಥವಾ ಅಷ್ಟ ದಿಕ್ಕುಗಳಿಗೂ ಕೂಡ ಅವರು ಅಲ್ಲೇನೇನ್ ಲೋಕಗಳಿದೆಯೋ ಅದನ್ನೆಲ್ಲ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬಹ್ವಾಶ್ಚರ್ಯಂ ಅನ್ನುವಂಥ ಪದಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನು? ಅನೇಕ ಆಶ್ಚರ್ಯಕರ ವಸ್ತುಗಳು ಅಂತ. ಬ್ರಹ್ಮಾಂಡದಲ್ಲಿ ಅಷ್ಟದಿಕ್ಕುಗಳಲ್ಲೂ ಬೇರೆ ಬೇರೆ ಲೋಕಗಳಿದೆ, ಅದರಲ್ಲಿ ಒಂದೊಂದು ಕೂಡ ಬಹಳ ಅದ್ಭುತವಾಗಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಅಂದ್ರೆ ಒಂದೊಂದು ಲೋಕನೂ ವಿಚಿತ್ರವಾಗಿದೆ, ಒಂದೊಂದು ಲೋಕದಲ್ಲಿರುವಂತಹ ವಸ್ತುಗಳು ಆಶ್ಚರ್ಯವಾಗಿದೆ. ನಾವಿಲ್ಲಿ ಭೂಲೋಕದಲ್ಲಿ ಏನ್ ನೋಡ್ತೀವೋ ಅಂಥದ್ದಿರೋದಿಲ್ಲ, ಅಲ್ಲೇ ಬೇರೆ ತರ ಇರುತ್ತೆ. ಆ ರೀತಿ ಎಲ್ಲವೂ ಕೂಡ ತನಗೆ ತಾನೇ ಅದ್ಭುತವಾಗಿದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ಪದವನ್ನ ಉಪಯೋಗ ಮಾಡಿದ್ದಾರೆ. ಪ್ರತಿಯೊಂದು ಲೋಕವು ತನ್ನದೇ ಆದ ವಿಶಿಷ್ಟ ಹವಾಮಾನ ಪ್ರಭಾವಗಳನ್ನು ಹೊಂದಿವೆ, ವಿಶಿಷ್ಟ ನಿವಾಸಿಗಳನ್ನು ಹೊಂದಿದೆ ಮತ್ತು ಋತುಗಳ ಸೌಂದರ್ಯವೂ ಸೇರಿದಂತೆ ಪ್ರತಿಯೊಂದು ವಸ್ತುಗಳಿಂದಲೂ ಅದು ಸುಸಜ್ಜಿತವಾಗಿದೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದೊಂದು ಲೋಕವೂ ಕೂಡ ತನ್ನದೇ ಆದಂತ ಒಂದು ವೈಶಿಷ್ಟ್ಯವನ್ನ ಹೊಂದಿರುತ್ತೆ. ಅಲ್ಲಿನ ಹವಾಮಾನನೇ ಒಂದು ವಿಶಿಷ್ಟವಾಗಿರುತ್ತೆ, ಅಲ್ಲಿರುವಂತ ನಿವಾಸಿಗಳು ಕೂಡ ವಿಶಿಷ್ಟವಾಗಿರ್ತಾರೆ. ಆಮೇಲೆ ಅಲ್ಲಿ ಋತುಗಳ ಸೌಂದರ್ಯ ಸೇರಿದ ಹಾಗೆ ಪ್ರತಿಯೊಂದು ವಸ್ತು ಕೂಡ ಅಲ್ಲಿ ತುಂಬಾ ಚೆನ್ನಾಗಿ ಸುಸಜ್ಜಿತವಾಗಿರುತ್ತೆ ಅಂತ. ಈಗ ಭೂಲೋಕಕ್ಕೆ ಯಾರಾದ್ರೂ ದೇವತೆಗಳು ಬಂದ್ರೆ ಅಥವಾ ಬೇರೆ ಲೋಕದಲ್ಲಿರೋರು ಬಂದ್ರೆ ಇಲ್ಲಿರೋದೆಲ್ಲ ನೋಡಿದಾಗ ಅವ್ರಿಗೆ ವಿಚಿತ್ರ ಅನ್ಸುತ್ತೆ, ಮತ್ತೆ ತುಂಬಾ ಚೆನ್ನಾಗಿದೆ, ಸೌಂದರ್ಯದಿಂದ ಕೂಡಿದೆ ಅನ್ಸುತ್ತೆ. ನಾವ್ ಇನ್ನೊಂದು ಲೋಕಕ್ಕೆ ಹೋದಾಗ ಅಲ್ಲಿ ನೋಡಿದ್ರೆ ಅಯ್ಯೋ ನಮ್ಮ ಲೋಕದಲ್ಲಿ ಹೇಗೋ ಇದೆ, ಇಲ್ಲೇನೋ ಬೇರೆ ತರ ಇದೆ ಅಂತೆಲ್ಲ ಅನ್ಸುತ್ತಲ್ವ ನಮ್ಗೆ. ಈಗೇನು ಬೇಡ,
ನಾವು ಕರ್ನಾಟಕದಿಂದ ಕಾಶ್ಮೀರಕ್ಕೆ ಹೋದ್ರೇನೆ ನಮ್ಗೆ ಅಲ್ಲಿನ ವಾತಾವರಣ, ಅಲ್ಲಿನ ಒಂದು ನಿಸರ್ಗ, ಅಲ್ಲಿರುವಂಥ ಒಂದು ಜನಗಳು ಹೇಗಿದ್ದಾರೆ, ಆ ವಸ್ತುಗಳು ಅವ್ರು ಯೂಸ್ ಮಾಡುವಂಥದ್ದು ಅದನ್ನೆಲ್ಲ ನೋಡಿದಾಗ ಮತ್ತು ಅಲ್ಲಿನ ಭಾಷೆ ಎಲ್ಲ ನಮಗೆ ಒಂಥರ ವಿಶಿಷ್ಟವಾಗಿ ಕಾಣಿಸುತ್ತೆ. ಅಲ್ಲಿನ ಒಂದು ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿರುತ್ತೆ ಅದನ್ನೆಲ್ಲ ನಾವು ನೋಡ್ತೀವಲ್ವ. ಅದೇ ರೀತಿ ಒಂದು ಲೋಕಕ್ಕೂ ಇನ್ನೊಂದು ಲೋಕಕ್ಕೂ ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ. ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಹೀಗೆ ಹೇಳಲಾಗಿದೆ, ವಿಭೂತಿ ಭಿನ್ನಂ, ಪ್ರತಿಯೊಂದು ಲೋಕದಲ್ಲೂ ಅದರದ್ದೇ ಆದ ವೈಭವಗಳಿವೆ. ಒಂದು ಲೋಕವು ಇನ್ನೊಂದು ಲೋಕದ ತದ್ವತ್ ಪ್ರತಿ ಎಂದು ನಾವು ಹೇಳುವಂತಿಲ್ಲ. ದೇವರ ದಯೆಯಿಂದ ಪ್ರಕೃತಿಯ ನಿಯಮದಿಂದ ಪ್ರತಿಯೊಂದು ಲೋಕವು ವಿಭಿನ್ನವಾಗಿದ್ದು ತನ್ನದೇ ಆದ ಅದ್ಭುತ ಲಕ್ಷಣಗಳನ್ನು ಹೊಂದಿದೆ. ಅಂದ್ರೆ ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವಂತ ವಿಚಾರ ಕೂಡ ಹೇಳ್ತಾ ಇದ್ದಾರೆ. ವಿಭೂತಿ ಭಿನ್ನಂ ಅಂದ್ರೆ ಏನು, ಪ್ರತಿಯೊಂದು ಲೋಕದಲ್ಲೂ ಕೂಡ ಅದರದೇ ಆದಂತ ಒಂದು ವೈಭವಗಳು ಅಲ್ಲಿ ಇರುತ್ತೆ. ಒಂದು ಲೋಕ ಇನ್ನೊಂದು ಲೋಕದ ಹಾಗೇ ಇರೋದಿಲ್ಲ, ಅಲ್ಲೇ ಒಂದು ಬೇರೆ ತರ ಇರುತ್ತೆ. ದೇವರ ದಯೆ ನೋಡಿ, ಮತ್ತೆ ಪ್ರಕೃತಿ ನಿಯಮ, ಇದರಿಂದ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಲೋಕವೂ ಕೂಡ ವಿಭಿನ್ನವಾಗಿರುತ್ತೆ ಮತ್ತೆ ತನ್ನದೇ ಆದಂತ ಅದ್ಭುತ ಲಕ್ಷಣಗಳನ್ನ ಹೊಂದಿರುತ್ತೆ. ಒಂದು ಲೋಕದಲ್ಲಿ ಏನಿರುತ್ತೋ ಅದೇ ಇನ್ನೊಂದು ಲೋಕದಲ್ಲಿ ಇರೋದಿಲ್ಲ, ಅಲ್ಲೇ ಬೇರೆ ತರ ಇರುತ್ತೆ. ಎಲ್ಲ ಒಂದೇ ತರ ಇದ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ದೇವರ ದಯೆ ಮತ್ತೆ ಪ್ರಕೃತಿ ನಿಯಮದಿಂದ ಪ್ರತಿಯೊಂದು ಲೋಕ ಕೂಡ ವಿಶಿಷ್ಟವಾಗಿರುತ್ತೆ, ವಿಭಿನ್ನವಾಗಿರುತ್ತೆ, ಅದ್ಭುತವಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ತನ್ನ ಪತ್ನಿಯೊಂದಿಗೆ ಸಂಚರಿಸುವಾಗ ಆ ಎಲ್ಲ ಅದ್ಭುತಗಳನ್ನು ಕರ್ದಮ ಮುನಿಯು ಸ್ವತಃ ಅನುಭವಿಸಿದನು. ಹಾಗೆ ಅನುಭವಿಸಿಯೂ ತನ್ನ ಸರಳ ಆಶ್ರಮಕ್ಕೆ ಅವನು ಹಿಂದಿರುಗಬಲ್ಲವನಾಗಿದ್ದನು. ರಾಜಕುಮಾರಿಯಾದ ತನ್ನ ಪತ್ನಿಗೆ ತಾನು ಆಶ್ರಮವಾಸಿಯಾಗಿದ್ದರೂ ಕೂಡ ಎಲ್ಲಿ ಬೇಕಾದರೂ ಸಂಚರಿಸಬಲ್ಲ, ಏನನ್ನು ಬೇಕಾದರೂ ಮಾಡಬಲ್ಲ ಆಧ್ಯಾತ್ಮ ಯೋಗ ಶಕ್ತಿಯನ್ನು ಹೊಂದಿರುವುದನ್ನು ಆತ ತೋರಿಸಿದನು. ಇದೇ ಯೋಗದ ಪರಿಪೂರ್ಣತೆ. ಅಂದ್ರೆ ಯಾರು ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇರ್ತಾರೋ ಅವ್ರ ಕೈಯಲ್ಲಿ ಏನೂ ಆಗೋದಿಲ್ಲ, ಅಥವಾ ಅವ್ರ ಕೈಲಾಗದೆ ಇರೋರು ಅಂತ ತಿಳ್ಕೊಂಡ್ಬಿಡ್ತಾರ ಅವ್ರು ಇರೋ ರೀತಿ ನೋಡಿ ಅಲ್ವಾ. ಇಲ್ಲಿ ತನ್ನ ಪತ್ನಿಯ ಜೊತೆ ಸಂಚಾರ ಮಾಡಬೇಕಾದ್ರೆ ಕರ್ದಮ ಮುನಿಗಳು ಎಲ್ಲಾ ಅದ್ಭುತಗಳನ್ನ ಸ್ವತಃ ಅನುಭವಿಸ್ತಾರೆ. ಮತ್ತೆ ಅನುಭವಿಸಿದ್ರು ಕೂಡ ಮತ್ತೆ ವಾಪಸ್ ತನ್ನ ಕೆಲಸ ಮುಗಿದ ಮೇಲೆ ತನ್ನ ಸರಳ ಆಶ್ರಮಕ್ಕೆ ಅವನು ಹಿಂದಿರುಗಬಲ್ಲ. ಈಗ ನಮಗೇನಾದ್ರೂ ಒಂದು ದಿನದ ಮಟ್ಟಿಗೆ ಅಥವಾ ಒಂದು ತಿಂಗಳ ಮಟ್ಟಿಗೆ ನಮ್ಗೇನಾದ್ರೂ ಒಂದು ದೊಡ್ಡ ಬಂಗಲೆಯಲ್ಲಿ ಇರೋವಂಥ ಒಂದು ಅಪರ್ಚುನಿಟಿ ಸಿಕ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಒಂದು ತಿಂಗಳು ಅಲ್ಲಿ ಇದ್ಬಿಟ್ವಿ ಅಂತಂದ್ರೆ ಮತ್ತೆ ನಮ್ಮ ಚಿಕ್ಕ ಮನೆಗೆ ವಾಪಸ್ ಬರ್ಬೇಕಾದ್ರೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ಅಯ್ಯೋ ನಾನು ಇಲ್ಲೇ ಇರಬೇಕು ಅಂತ ನಮ್ಗೇನೇನೋ ಅನ್ಸಕ್ ಶುರುವಾಗುತ್ತೆ ಅಲ್ವಾ. ಆದ್ರೆ ಕರ್ದಮ ಮುನಿಗಳು ಏನು ಬೇಕಾದ್ರೂ ಮಾಡಬಲ್ಲಂಥವ್ರು. ಎಂಥ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ಇರಬೇಕಾದ್ರೆ ಅಂಥದ್ದನ್ನೆಲ್ಲ ಅವರು ಸೃಷ್ಟಿ ಮಾಡುವಷ್ಟು ಅವರಿಗೆ ಶಕ್ತಿ ಇತ್ತು. ಯೋಗ ಶಕ್ತಿಯಿಂದ ಅವ್ರು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಅವರು ಅದನ್ನೆಲ್ಲ ಅನುಭವಿಸಿದ್ರು ಕೂಡ ಮತ್ತೆ ತಾವು ಹೇಗಿದ್ರು ಸರಳವಾದ ಆಶ್ರಮದ ಜೀವನ ಇತ್ತಲ್ಲ ಅದಕ್ಕೆ ಅವರು ವಾಪಸ್ ಬರಬಹುದಾಗಿದ್ದಂಥವ್ರು. ಅವರಲ್ಲಿ ಯಾವುದೇ ಒಂದು ಆಸೆಗಳು ಅದು ಇದು ಅಲ್ಲೇ ಇರಬೇಕು ಅದೇನು ಬರೋದಿಲ್ಲ. ಅವರು ರಾಜಕುಮಾರಿಯಾದಂತಹ ತನ್ನ ಪತ್ನಿಗೆ ಅವರು ಇದನ್ನ ತೋರಿಸ್ಬೇಕಾಗಿತ್ತು. ಏನು, ತಾನು ಆಶ್ರಮವಾಸಿ ಆಗಿದ್ರೂ ಕೂಡ ನಾನು ಎಲ್ಲಿ ಬೇಕಾದ್ರೂ ಸಂಚಾರ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು, ಆಧ್ಯಾತ್ಮ ಯೋಗ ಶಕ್ತಿಯನ್ನ ಹೊಂದಿರೋದನ್ನ ಅವರು ತೋರಿಸ್ತಾರೆ. ಇದು ಯೋಗದ ಪರಿಪೂರ್ಣತೆ ಅಂತ ಹೇಳ್ತಾರೆ. ಅವ್ರ ಹತ್ರ ಎಲ್ಲಾ ಇದೆ, ಏನು ಬೇಕಾದ್ರೂ ಮಾಡಬಹುದು. ಆದ್ರೆ ಅವರು ಅದನ್ನೆಲ್ಲ ತ್ಯಾಗ ಮಾಡಿ ತಮ್ಮ ಸಾಧನೆಯಲ್ಲಿ ಅವರು ತೊಡಗಿರುವಂಥವ್ರು. ಆದ್ರೆ ಕೈಲಾಗಲ್ಲ ಅಂತಲ್ಲ, ಎಲ್ಲವನ್ನೂ ಮಾಡಬಲ್ಲವರು. ದೇವತೆಗಳು ಮಾಡದೇ ಇರೋದನ್ನೂ ಮಾಡಬಲ್ಲ ಒಂದು ಯೋಗ ಶಕ್ತಿ ಅವರಲ್ಲಿ ಇತ್ತು ಅನ್ನೋದನ್ನ ಅವರು ತೋರಿಸ್ತಾರೆ. ಕೇವಲ ಕೆಲವು ಆಸನಗಳನ್ನು ಪ್ರದರ್ಶಿಸುವುದರಿಂದ ಒಬ್ಬನು ಪರಿಪೂರ್ಣ ಯೋಗಿ ಆಗಲಾರ. ಅಂತಹ ಆಸನಗಳಿಂದ ಅಥವಾ ಅಂತಹ ತೋರಿಕೆಯ ಧ್ಯಾನದಿಂದ ಒಬ್ಬ ವ್ಯಕ್ತಿ ದೇವನಾಗಲಾರ. ಇದು ಕೇವಲ ಪ್ರಚಾರವಷ್ಟೇ. ಇಲ್ಲಿ ಯೋಗವನ್ನ ಮಾಡ್ತಾರಲ್ಲ, ಅಂದ್ರೆ ಆಸನಗಳನ್ನೆಲ್ಲ ಮಾಡ್ತಾರಲ್ಲ, ಅವರು ನಾನೇ ಒಂದು ಪರಿಪೂರ್ಣ ಯೋಗಿ ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಕೆಲವು ಆಸನಗಳನ್ನ ಮಾಡಿ ತೋರಿಸೋದ್ರಿಂದ ಅವನು ಪರಿಪೂರ್ಣ ಯೋಗಿ ಆಗೋದಿಲ್ಲ. ಅಂತ ಆಸನಗಳಾಗಿರಬಹುದು ಅಥವಾ ತೋರಿಕೆಯ ಧ್ಯಾನದಿಂದ ಒಬ್ಬ ವ್ಯಕ್ತಿ ದೇವತೆ ಕೂಡ ಆಗೋದಿಲ್ಲ. ಇದು ಕೇವಲ ಪ್ರಚಾರ ಅಷ್ಟೇನೆ. ಆ ರೀತಿ ಮಾಡ್ಬಿಟ್ರೆ ನಾವು ದೇವತೆಗಳಾಗ್ಬಿಡ್ತೀವಿ ಅಥವಾ ನಾನು ಪರಿಪೂರ್ಣ ಯೋಗಿ ಆಗ್ಬಿಡ್ತೀನಿ ಅಂತ. ಆದ್ರೆ ಒಬ್ಬ ಯೋಗಿ ಆಗಿರೋನು ಏನು ಬೇಕಾದ್ರೂ ಮಾಡಬಲ್ಲ. ಮತ್ತೆ ತನ್ನ ವಾಪಸ್ ನಾನು ಏನು ಆಶ್ರಮದ ಜೀವನ ಇರುತ್ತ, ಸರಳ ಜೀವನ, ಅದಕ್ಕೆ ಮತ್ತೆ ವಾಪಸ್ ಬರಬಲ್ಲ.
ಆ ರೀತಿ ಇರಬೇಕು ಒಬ್ಬ ಯೋಗಿ ಆಗಿರೋನು ಅಂತ. ಮೂರ್ಖರು ಮಾತ್ರ 6 ತಿಂಗಳ ಕಾಲಾವಧಿಯಲ್ಲಿ ಕೆಲವು ಧ್ಯಾನದ ಅಂಗಭಂಗಿಗಳಿಂದ ಮತ್ತೆ ಯೋಗಾಸನಗಳಿಂದ ವ್ಯಕ್ತಿಯು ದೇವರಾಗಬಲ್ಲ ಎಂಬುದನ್ನು ನಂಬುವಂತೆ ತಪ್ಪುದಾರಿಗೆ ಎಳೆಯಲ್ಪಡುತ್ತಾರೆ. ಇಲ್ಲಿ ಗುರುಗಳು ಸುಳ್ಳು ಹೇಳ್ಕೊಂಡೆಲ್ಲ ಮಾಡ್ತಾರಲ್ಲ, ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರೇನು ಹೇಳ್ತಾರೆ ಅಂದ್ರೆ, ಅವರನ್ನ ಮೂರ್ಖರು ಅಂತಾನೆ ಕರೆದಿದ್ದಾರೆ. 6 ತಿಂಗಳಲ್ಲೇ ಧ್ಯಾನದ ಕೆಲವೊಂದು ಆಸನಗಳನ್ನ, ಅಂಗಭಂಗಿಗಳನ್ನ ಇದನ್ನೆಲ್ಲ ಮಾಡೋದ್ರಿಂದ ನಾವು ದೇವರಾಗ್ಬಿಡ್ಬೋದು ಅಂತ ಹೇಳ್ಕೊಡ್ತಾರೆ. ಆದ್ರೆ ಅದು ನಮ್ಮನ್ನ ತಪ್ಪು ದಾರಿಗೆ ಎಳೆಯುವಂಥದ್ದು, ಅದನ್ನ ನಂಬಬಾರದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಬ್ರಹ್ಮಾಂಡದ ಎಲ್ಲಾ ಭಾಗಗಳಲ್ಲಿಯೂ ಸಂಚರಿಸಬಲ್ಲ ಪರಿಪೂರ್ಣ ಯೋಗಿಯೊಬ್ಬನ ಉದಾಹರಣೆಯೂ ಇಲ್ಲಿದೆ. ಅದೇ ರೀತಿ ಅಂತರಿಕ್ಷದಲ್ಲಿ ಸಂಚರಿಸಿದ ದೂರ್ವಾಸ ಮುನಿಯ ವರ್ಣನೆ ಒಂದು ಕಡೆ ಬರುತ್ತದೆ. ವಾಸ್ತವವಾಗಿ ಪರಿಪೂರ್ಣ ಯೋಗಿಯು ಮಾತ್ರ ಇದನ್ನು ಮಾಡಬಲ್ಲ. ಅಂದ್ರೆ ಅರ್ಥ ಇಲ್ಲಿ ಬ್ರಹ್ಮಾಂಡದ ಎಲ್ಲಾ ಭಾಗಗಳಲ್ಲೂ ಇಲ್ಲೇ ಅಂತಲ್ಲ, ಇಲ್ಲ ಆಗಲ್ಲ ಹೋಗಕ್ಕೆ ಅಂತೇನಿಲ್ಲ, ಎಲ್ಲ ಕಡೆನೂ ಅವನು ಸಂಚಾರ ಮಾಡ್ಬೋದು. ಆ ರೀತಿಯ ಪರಿಪೂರ್ಣ ಯೋಗಿಯ ಉದಾಹರಣೆಯನ್ನ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ಅಂತರಿಕ್ಷದಲ್ಲಿ ಸಂಚಾರ ಮಾಡಿರುವಂತಹ ದೂರ್ವಾಸ ಮುನಿ, ಅವರು ಕೂಡ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾ ಇದ್ರು ಅನ್ನೋದು ಕೂಡ ವರ್ಣನೆ ಒಂದ್ ಕಡೆ ಬರುತ್ತೆ ಅಂತ ಹೇಳಿದ್ದಾರೆ. ವಾಸ್ತವವಾಗಿ ಒಬ್ಬ ಪರಿಪೂರ್ಣ ಯೋಗಿ ಆಗಿರ್ತಾನಲ್ಲ, ಅವನು ಮಾತ್ರ ಇದನ್ನ ಮಾಡೋದಕ್ಕೆ ಸಾಧ್ಯ. ಕರ್ದಮ ಮುನಿಯಂತಹ ವ್ಯಕ್ತಿಯು ಬ್ರಹ್ಮಾಂಡದಲ್ಲೆಲ್ಲ ತಾನು ಸಂಚರಿಸಬಲ್ಲೆ ಎಂಬ ಅದ್ಭುತ ಶಕ್ತಿಯನ್ನು ತೋರಿಸಿದ್ದರೂ ಕೂಡ ದೇವೋತ್ತಮ ಪರಮಪುರುಷನೊಂದಿಗೆ ಆತನನ್ನು ಹೋಲಿಸುವುದು ಅಸಾಧ್ಯ. ದೇವೋತ್ತಮ ಪರಮಪುರುಷನ ಶಕ್ತಿಯನ್ನಾಗಲಿ ಕಲ್ಪಿಸಲಿಕ್ಕೆ ಆಗದ ಸಾಮರ್ಥ್ಯವನ್ನಾಗಲಿ ಯಾವನೋ ಬದ್ಧಾತ್ಮ ಅಥವಾ ಮುಕ್ತಾತ್ಮನು ಎಂದಿಗೂ ಪಡೆಯಲಾರನು. ತನಗೆ ಎಂತಹ ಯೋಗ ಸಿದ್ಧಿ ಇದ್ದರೂ ಕರ್ದಮ ಮುನಿ ಭಗವಂತನ ಭಕ್ತರಾಗಿಯೇ ಉಳಿದರು ಎಂಬುದನ್ನು ನಾವು ಆ ಮುನಿಯ ನಡವಳಿಕೆಯಿಂದ ತಿಳಿಯಬಹುದು. ಇದೇ ಬದ್ಧಾತ್ಮರೆಲ್ಲರ ನೈಜ ಸ್ಥಿತಿ. ಇಲ್ಲಿ ಗುರುಗಳು ಸುಳ್ಳು ಹೇಳಿ ನಾವು ದೇವರಾಗ್ಬೋದು ಅಂತೆಲ್ಲ ಏನೇನೋ ಹೇಳ್ತಾರಲ್ಲ, ಆ ರೀತಿ ಎಲ್ಲ ಮಾಡಬಾರ್ದು ಅನ್ನೋದಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಕರ್ದಮ ಮುನಿಗಳು ಬ್ರಹ್ಮಾಂಡದಲ್ಲೆಲ್ಲರೂ ಸಂಚಾರ ಮಾಡಿದ್ರು, ಅದ್ಭುತ ಶಕ್ತಿಯನ್ನ ತೋರಿಸಿದ್ರೂ ಕೂಡ ಭಗವಂತನ ಜೊತೆ ಹೋಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭಗವಂತನ ಹಾಗೆ ನಾವು ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಆದ್ರೆ ಭಗವಂತನ ಶಕ್ತಿ ಇದೆಯಲ್ಲ, ಅದನ್ನ ಮತ್ತೆ ಸಾಮರ್ಥ್ಯ, ಇದನ್ನೆಲ್ಲ ಕಲ್ಪನೆ ಕೂಡ ಯಾರೇ ಎಷ್ಟೇ ಸಾಮರ್ಥ್ಯ ಇದ್ರೂ ಕೂಡ ಬದ್ಧಾತ್ಮ ಅಥವಾ ಮುಕ್ತಾತ್ಮ ಯಾರಾದ್ರೂ ಆಗಿರ್ಬೋದು, ಅದನ್ನ ಪಡ್ಕೊಳ್ಳೋದಕ್ಕಾಗಲ್ಲ. ಭಗವಂತ ಹೇಗ್ ಮಾಡ್ತಾನೆ, ಅವನ ಶಕ್ತಿ ಹೇಗಿದೆ ಅನ್ನೋದು ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಮೇಲೆ ಎಂಥ ಯೋಗ ಶಕ್ತಿಯನ್ನ ಕರ್ದಮ ಮುನಿಗಳು ಪಡೆದಿದ್ರೂ ಕೂಡ ಅವರು ಭಗವಂತನ ಭಕ್ತರಾಗೇ ಉಳಿದ್ರು. ನಾನು ದೇವತೆ ಆಗ್ಬೇಕು ಅಂತ ಅವ್ರು ಯಾವತ್ತೂ ಅನ್ಕೊಂಡಿಲ್ಲ. ಅವರು ಭಕ್ತರಾಗೇ ಉಳಿದ್ರು ಅನ್ನೋದನ್ನ ಈ ಒಂದು ಮುನಿಯ ನಡವಳಿಕೆ ಇದೆಯಲ್ಲ ಅದರಿಂದ ತಿಳ್ಕೋಬಹುದು. ಇದು ಬದ್ಧಾತ್ಮರೆಲ್ಲರ ನಿಜವಾದ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಸಾಧನೆ ಮಾಡಿದ್ರು ಭಗವಂತನ ಭಕ್ತರಾಗ್ಬೋದೇ ಹೊರತು ಭಗವಂತ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಗುರುಗಳು ಹೇಳ್ತಾ ಇರುವಂತ ಮಾತಿನ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.